ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪಂಜಾಬ್ ಕಿಂಗ್ಸ್ ವಿರುದ್ಧ ಜಿಟಿ ತಂಡಕ್ಕೆ 4 ವಿಕೆಟ್ಗಳ ಭರ್ಜರಿ ಗೆಲುವು ಬಳಿಕ ಫಾಸ್ಟ್ ಟೇಬಲ್ ನಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿದೆ ಸ್ನೇಹಿತರೆ. ಅಷ್ಟಕ್ಕೂ ಪಿಬಿಕೆಎಸ್ ವಿರುದ್ಧ ಜಿಟಿ ತಂಡ ಗೆದ್ದ ಬಳಿಕ ಫಾಸ್ಟ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಇದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದರಿಂದ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ನಡೆದಂತ ಪಿಬಿಕೆಎಸ್ ಹಾಗೂ ಜಿಟಿ ನಡುವಿನ ಪಂದ್ಯದಲ್ಲಿ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂತ ಪಿಬಿಕೆಎಸ್ ತಂಡ ಈ ರೀತಿ 20 ಓವರ್ಗಳಲ್ಲಿ 163 ರನ್ಗಳಿಗೆ 9 ವಿಕೆಟ್ ಕಳೆದುಕೊಂಡು ಗುಜರಾತ್ ಟೈಟನ್ಸ್ ತಂಡಕ್ಕೆ 164 ರನ್ಗಳ ಈಸಿ ಟಾರ್ಗೆಟ್ ಅನ್ನು ನೀಡಿತ್ತು. ಆದ್ರೂ ಕೂಡ ಪಂದ್ಯ ಕೊನೆವರೆಗೂ ಬಂತು, ಕೊನೆ ಬಾಲ್ ವರೆಗೂ ಕೂಡ ಪಂದ್ಯ ಬಂತು. ಪಿಬಿಕೆಎಸ್ ತಂಡದ ಪರವಾಗಿ ಓಪನಿಂಗ್ ನಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಏನು ಬಂದಿರಲಿಲ್ಲ. ಪ್ರಿಯಾಂಶ್ ಆರ್ಯ 2 ರನ್ ಗಳಿಸುವ ಮೂಲಕ ಔಟ್ ಆಗ್ತಾರೆ. ಸಿಮ್ರನ್ ಸಿಂಗ್ 15 ರನ್ ಗಳಿಸುವ ಮೂಲಕ ಡಗೌಟ್ ಕೂಡ ಸೇರ್ಕೊಳ್ತಾರೆ. ಇತ್ತ ನಾಯಕ ಶ್ರೇಯಸ್ ಅಯ್ಯರ್ 21 ಎಸೆತಗಳಲ್ಲಿ 19 ರನ್ ಕೂಡ ಗಳಿಸ್ತಾರೆ. ಈ ಮೂಲಕವಾಗಿ ಪಿಬಿಕೆಎಸ್ ತಂಡ ಅಷ್ಟೊಂದು ಒಳ್ಳೆ ಆರಂಭವನ್ನ ಪಡೆದುಕೊಳ್ಳೋದಿಲ್ಲ. ಪಿಬಿಕೆಎಸ್ ತಂಡದ ಪರವಾಗಿ ಒಂದೊಳ್ಳೆ ಪ್ರದರ್ಶನ ಬಂದಿದೆ ಅಂತ ಹೇಳಿದ್ರೆ ಅದು ಶೆಡ್ಗೆ ಅವರು ಸಖತ್ತಾಗಿ ಆಡ್ತಾರೆ. 29 ಎಸೆತಗಳಲ್ಲಿ 5 6 ಹಾಗೂ 3 4 ಗಳೊಂದಿಗೆ 57 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಸಖತ್ತಾಗಿ ಕೂಡ ಆಡ್ತಾರೆ. ಇತ್ತ ಸ್ಟೋಯ್ನಿಸ್ ಅವರು ಕೂಡ ಒಂದೊಳ್ಳೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ. 31 ಎಸೆತಗಳಲ್ಲಿ 1 6 ಹಾಗೂ 5 4 ಗಳೊಂದಿಗೆ 40 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಪಿಬಿಕೆಎಸ್ ತಂಡ ಸ್ಟಾರ್ಟಿಂಗ್ ನಲ್ಲಿ ಅಷ್ಟೊಂದು ಪ್ರದರ್ಶನ ನೀಡಿಲ್ಲ ಅಂದ್ರೂ ಕೂಡ ಇತ್ತ ಶೆಡ್ಗೆ ಹಾಗೂ ಮಾರ್ಕಸ್ ಸ್ಟೋಯ್ನಿಸ್ ಅವರು ಸಖತ್ತಾಗಿ ಆಡ್ತಾರೆ. ಈ ಮೂಲಕವಾಗಿ 20 ಓವರ್ಗಳಲ್ಲಿ ಪಿಬಿಕೆಎಸ್ ತಂಡ 164 ರನ್ಗಳ ಟಾರ್ಗೆಟ್ ಅನ್ನು ನೀಡುತ್ತೆ ಜಿಟಿ ತಂಡಕ್ಕೆ. ಇದು ತುಂಬಾನೇ ಈಸಿ ಟಾರ್ಗೆಟ್ ಆಗಿತ್ತು. ಆದ್ರೂ ಕೂಡ ಪಂದ್ಯ ಕೊನೆವರೆಗೂ ಬಂತು. ಜಿಟಿ ತಂಡದ ಪರವಾಗಿ ಸಖತ್ತಾಗಿ ಆಡಿದೆ ಅಂತ ಹೇಳಿದ್ರೆ ಸಾಯಿ ಸುದರ್ಶನ್ 57 ರನ್ ಗಳಿಸುವ ಮೂಲಕ ಸಖತ್ತಾಗಿ ಆಡ್ತಾರೆ. ಇತ್ತ ನಾಯಕ ಗಿಲ್ 5 ರನ್ ಗಳಿಸುವ ಮೂಲಕ ಡಗೌಟ್ ಕೂಡ ಸೇರ್ಕೊಳ್ತಾರೆ. ಅಷ್ಟೊಂದು ಪರ್ಫಾರ್ಮೆನ್ಸ್ ಕೂಡ ಬರೋದಿಲ್ಲ. ಇತ್ತ ಬಟ್ಲರ್ 26 ರನ್, ಇತ್ತ ವಾಷಿಂಗ್ಟನ್ ಸುಂದರ್ ಕೊನೆವರೆಗೂ ನಿಂತು ಪಂದ್ಯವನ್ನ ಗೆಲ್ಸ್ಕೊಡ್ತಾರೆ. 23 ಎಸೆತಗಳಲ್ಲಿ 1 6 ಹಾಗೂ 5 4 ಗಳೊಂದಿಗೆ 40 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಗುಜರಾತ್ ಟೈಟನ್ಸ್ ತಂಡ 19.5 ಓವರ್ಗಳಲ್ಲಿ ಪಿಬಿಕೆಎಸ್ ಕೊಟ್ಟಂತ 164 ರನ್ಗಳ ಟಾರ್ಗೆಟ್ ಅನ್ನ ಸೇಸ್ ಮಾಡಿ ಹಾಕುತ್ತೆ. ಇದು ಕೊನೆವರೆಗೂ ಬರುವಂತ ಪಂದ್ಯ ಆಗಿರ್ಲಿಲ್ಲ. ಆದ್ರೂ ಕೂಡ ಜಿಟಿ ಸ್ಟ್ರಗಲ್ ಮಾಡಿದೆ ಅಂತಾನೆ ಹೇಳ್ತೀನಿ. ಪಿಬಿಕೆಎಸ್ ವಿರುದ್ಧ ಜಿಟಿ ಗೆದ್ದ ಬಳಿಕ ಫಾಸ್ಟ್ ಟೇಬಲ್ ನಲ್ಲೂ ಕೂಡ ದೊಡ್ಡ ಬದಲಾವಣೆ ಇದೆ. ಹೀಗಿದೆ ನೋಡಿ ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್. ಫಾಸ್ಟ್ ಟೇಬಲ್ ನಲ್ಲಿ ಮೊದಲ ಸ್ಥಾನದಲ್ಲಿ ಪಿಬಿಕೆಎಸ್ ತಂಡ ಆಡಿದಂತ 9 ಪಂದ್ಯಗಳಲ್ಲಿ 6 ಪಂದ್ಯವನ್ನು ಕೂಡ ವಿನ್ ಆಗಿ 13 ಪಾಯಿಂಟ್ ಮಾಡಿಕೊಂಡು ಪ್ಲಸ್ 0.85 ನೆಟ್ ರನ್ ರೇಟ್ ನೊಂದಿಗೆ ಮೊದಲ ಸ್ಥಾನದಲ್ಲಿ ಪಿಬಿಕೆಎಸ್ ತಂಡ ಇದ್ರೆ ಇತ್ತ ಎರಡನೇ ಸ್ಥಾನದಲ್ಲಿ ಆರ್ಸಿಬಿ ತಂಡ ಆಡಿದಂತ 9 ಪಂದ್ಯಗಳಲ್ಲಿ 6 ಪಂದ್ಯವನ್ನ ಕೂಡ ವಿನ್ ಆಗಿ 12 ಪಾಯಿಂಟ್ ಮಾಡಿಕೊಂಡು ಪ್ಲಸ್ 1.42 ನೆಟ್ ರನ್ ರೇಟ್ ನೊಂದಿಗೆ ಎರಡನೇ ಸ್ಥಾನದಲ್ಲಿ ಆರ್ಸಿಬಿ ತಂಡ ಇದೆ. ಮೂರನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಆಡಿದಂತ 10 ಪಂದ್ಯಗಳಲ್ಲಿ 6 ಪಂದ್ಯವನ್ನು ಕೂಡ ವಿನ್ ಆಗಿ 12 ಪಾಯಿಂಟ್ ಮಾಡಿಕೊಂಡು ಪ್ಲಸ್ 0.64 ನೆಟ್ ರನ್ ರೇಟ್ ನೊಂದಿಗೆ ಮೂರನೇ ಸ್ಥಾನದಲ್ಲಿ ಎಸ್ಆರ್ಎಚ್ ತಂಡ ಇದೆ. ನಾಲ್ಕನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಆಡಿದಂತ 10 ಪಂದ್ಯಗಳಲ್ಲಿ 6 ಪಂದ್ಯವನ್ನು ಕೂಡ ವಿನ್ ಆಗಿ 12 ಪಾಯಿಂಟ್ ಮಾಡಿಕೊಂಡು ಪ್ಲಸ್ 0.51 ನೆಟ್ ರನ್ ರೇಟ್ ನೊಂದಿಗೆ 4ನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಇದೆ ಸ್ನೇಹಿತರೆ. ಜಿಟಿ ಗೆದ್ದ ಬಳಿಕ 5ನೇ ಸ್ಥಾನದಲ್ಲಿದೆ. ಯಾಕಂತ ಹೇಳಿದ್ರೆ ಗುಜರಾತ್ ಟೈಟನ್ಸ್ ನ ನೆಟ್ ರನ್ ರೇಟ್ ತುಂಬಾನೇ ಮೈನಸ್ ಆಗಿತ್ತು. ಈಗ ಗೆದ್ದ ಬಳಿಕ ಸ್ವಲ್ಪ ಇಂಪ್ರೂವ್ ಕೂಡ ಆಗಿದೆ. ಆಡಿದಂತ 10 ಪಂದ್ಯಗಳಲ್ಲಿ ಜಿಟಿ ತಂಡ 6 ಪಂದ್ಯವನ್ನು ಕೂಡ ವಿನ್ ಆಗಿ 12 ಪಾಯಿಂಟ್ ಮಾಡಿಕೊಂಡು ಮೈನಸ್ 0.14 ನೆಟ್ ರನ್ ರೇಟ್ ನೊಂದಿಗೆ 5ನೇ ಸ್ಥಾನದಲ್ಲಿ ಇದೆ. ಜಿಟಿಯ ನೆಟ್ ರನ್ ರೇಟ್ ಏನು ಇಂಪ್ರೂವ್ ಆಗಿತ್ತು ಅಂತ ಹೇಳಿದ್ರೆ ಟಾಪ್ 3 ಗೆ ಬರುವಂತ ಚಾನ್ಸಸ್ ಇತ್ತು. ಆದರೆ ಇಲ್ಲಿ ನೆಟ್ ರನ್ ರೇಟ್ ಕಾರಣ 5ನೇ ಸ್ಥಾನದಲ್ಲಿ ಜಿಟಿ ತಂಡ ಇದೆ. ಇದು ಐಪಿಎಲ್ ನ ಟಾಪ್ 5 ಪಾಯಿಂಟ್ ಟೇಬಲ್ ಆಗಿತ್ತು ಸ್ನೇಹಿತರೆ. ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.